ವೆಲ್ಕಮ್ ಬ್ಯಾಕ್. ವಿಜ್ಞಾನಿಗಳು ಕೊಡ್ತಾ ಇರುವಂತ ಮುನ್ಸೂಚನೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಈ ಬಾರಿ ವಾಡಿಕೆಗಿಂತ ಕಡಿಮೆ ಮಳೆಯಾಗುತ್ತೆ ಇಡೀ ದೇಶದಲ್ಲಿ ಅನ್ನುವಂಥ ಆತಂಕಕಾರಿ ವರದಿಯನ್ನ ವಿಜ್ಞಾನಿಗಳು ಕೊಟ್ಟಿದ್ದಾರೆ. ಮಾನ್ಸೂನ್ ಯಾವಾಗ ಸರಿಯಾದ ಸಮಯಕ್ಕೆ ಎಂಟ್ರಿ ಆಗುತ್ತಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂತಾದರೆ ಮೇ ಮಧ್ಯದವರೆಗೂ ಕೂಡ ಕಾಯಬೇಕು ಅನ್ನುವಂಥ ಡೀಟೇಲ್. ನಾನು ಲತಾ ಅವರನ್ನ ಕೇಳಬೇಕಾಗಿರೋದು, ಲತಾ ಅವರೇ, ಒಂದು ಪ್ರಶ್ನೆ ಇಲ್ಲಿ ಬರುತ್ತೆ. ನಮ್ಮ ದಕ್ಷಿಣ ಒಳನಾಡು ಭಾಗದಲ್ಲಿ ಪೂರ್ವ ಮುಂಗಾರು ಮಳೆ ಈ ಮೇ ತಿಂಗಳಲ್ಲಿ, ಮೇ ಮಧ್ಯಭಾಗದಲ್ಲಿ ಪೂರ್ವ ಮುಂಗಾರು ಮಳೆ ಆಗ್ತಾ ಇತ್ತು ಯಾವಾಗಲೂ. ಈ ಬಾರಿ ಅದರ ಪ್ರಮಾಣ ಹೇಗಿರುತ್ತೆ? ಪೂರ್ವ ಮುಂಗಾರು, ಪ್ರೀ ಮಾನ್ಸೂನ್. ಲತಾ ಅವರೇ, ಕೇಳಿಸ್ತಿದ್ಯಾ? ಮತ್ತೆ ಸಂಪರ್ಕಿಸುವ ಪ್ರಯತ್ನ ಮಾಡ್ತೀವಿ. ಒಟ್ಟಿನಲ್ಲಿ ಮಳೆಯ ಪ್ರಮಾಣ ಈ ಬಾರಿ ಕಡಿಮೆ ಇರುತ್ತೆ ಅನ್ನೋದನ್ನ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಪರ್ಟಿಕ್ಯುಲರ್ ಆಗಿ ಪ್ರೆಡಿಕ್ಟ್ ಮಾಡೋದಕ್ಕೆ ಈ ಹಂತದಲ್ಲಿ ಸಾಧ್ಯ ಇಲ್ಲ. ಎಷ್ಟು ಪ್ರಮಾಣದಲ್ಲಿ ಕಡಿಮೆಯಾಗಬಹುದು ಮಳೆ ಅನ್ನೋದನ್ನ ಈ ಹಂತದಲ್ಲಿ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಉತ್ತರ ಒಳನಾಡು ಅಥವಾ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲೂ ಮಳೆ ಕಡಿಮೆಯಾಗುತ್ತೆ. ದಕ್ಷಿಣ ಒಳನಾಡು ಇನ್ಕ್ಲೂಡಿಂಗ್ ಬೆಂಗಳೂರು ಮಳೆ ಕಡಿಮೆಯಾಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅತ್ಯಂತ ಹೆಚ್ಚು ಮಳೆಯಾಗುವಂಥ ಕರಾವಳಿ ಜಿಲ್ಲೆಗಳಲ್ಲೂ ಕೂಡ ಈ ಬಾರಿ ಮಳೆಯ ಪ್ರಮಾಣ ಕಡಿಮೆ ಇರುತ್ತೆ ಅನ್ನೋದನ್ನ ಸ್ಪಷ್ಟ ಮಾತುಗಳಲ್ಲಿ ವಿಜ್ಞಾನಿಗಳು ಹೇಳ್ತಾ ಇರೋದು. ನಿನ್ನೆಯೇ ಪ್ರೆಸ್ ನೋಟ್ ರಿಲೀಸ್ ಆಯಿತು ಇದಕ್ಕೆ ಸಂಬಂಧಿಸಿದಂತೆ. ಇದರ ಮಧ್ಯೆ ಇನ್ನೊಂದು ಪ್ರಶ್ನೆ, ಈ ಬಿಸಿಲಿಗೆ ಸಂಬಂಧಿಸಿ ಪೂರ್ವ ಮುಂಗಾರು ಮಳೆ ಮೇ ತಿಂಗಳಲ್ಲಿ ಆಗತ್ತಾ, ಅದು ಯಾವ ಪ್ರಮಾಣದಲ್ಲಿ ಆಗತ್ತೆ ಅಂತ. ಈಗ ಅಕಾಲಿಕವಾಗಿ ಮಳೆ ಸುರಿತಾ ಇದೆ, ಅದರಿಂದಾಗಿ ಅನುಕೂಲಕ್ಕಿಂತ ಅನಾನುಕೂಲಗಳೇ ಜಾಸ್ತಿ ಆಗ್ತಾ ಇರೋದು. ನಮ್ಮ ರೈತರು ಒದ್ದಾಡ್ತಾ ಇದ್ದಾರೆ, ಅಕಾಲಿಕ ಮಳೆ ಸುರಿತಾ ಇರೋದ್ರಿಂದ ಬೇರೆ ಬೇರೆ ರೀತಿಯ ಅನಾಹುತಗಳು ಕೂಡ ನಡೀತಾ ಇದ್ದಾವೆ. ಎಸ್, ನಾನು ಲತಾ ಅವರನ್ನ ಕೇಳ್ತೀನಿ. ಲತಾ ಅವರೇ, ಈ ಪೂರ್ವ ಮುಂಗಾರು ಮಳೆಯ ಬಗ್ಗೆ ಕೇಳಬೇಕು ನಾನು. ಪ್ರೀ ಮಾನ್ಸೂನ್ ಬೆಂಗಳೂರು ಸೇರಿ ನಮ್ಮ ದಕ್ಷಿಣ ಒಳನಾಡು ಭಾಗದಲ್ಲಿ ಪ್ರೀ ಮಾನ್ಸೂನ್ ಆಗ್ತಾ ಇತ್ತು. ಈ ಬಾರಿ ಅದರ ಎಕ್ಸ್ಪೆಕ್ಟೇಷನ್ ಎಷ್ಟಿದೆ? ಯಾವ ಪ್ರಮಾಣದಲ್ಲಿ ಆಗಬಹುದು? ಹಲೋ. ಪ್ರೀ ಮಾನ್ಸೂನ್ ರೇನ್ಫಾಲ್ ಇವಾಗ ಸರಾಸರಿ ಇರುವ ಸಾಧ್ಯತೆ ಇದೆ. ಪ್ರೀ ಮಾನ್ಸೂನ್ ಕೇಳಿಸ್ತಾ ಇದ್ದಾ? ಎಸ್, ಕೇಳ್ತಿದೆ. ಕೇಳಿಸ್ತಾ ಇದೆ ಲತಾ ಅವರೇ? ಕೇಳಿಸ್ತಾ ಇದೆ? ನಾನು ಮಾತಾಡೋದು ಕೇಳ್ತಿದ್ಯಾ ನಿಮಗೆ? ಎಸ್, ಮತ್ತೆ ಸಂಪರ್ಕಿಸ್ತೀವಿ ಅವರನ್ನ. ಪ್ರೀ ಮಾನ್ಸೂನ್ನ ಬಗ್ಗೆ ಕೇಳಿದಾಗ ಲತಾ ಅವರು ಹೇಳ್ತಾ ಇರೋದು ಪ್ರೀ ಮಾನ್ಸೂನ್ ವಾಡಿಕೆಯಷ್ಟು ಇರಬಹುದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಬೆಂಗಳೂರಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ, ಪೂರ್ವ ಮುಂಗಾರು ಮಳೆ ಎಷ್ಟೋ ಸಂದರ್ಭದಲ್ಲಿ ಅಬ್ಬರಿಸುತ್ತೆ. ಸೊ ಈ ಬಿಸಿಲಿನ ಧಗೆಗೆ ಒಂದು ಸ್ವಲ್ಪ ರಿಲೀಫ್ ಕೊಡುತ್ತೆ ಮೇ ತಿಂಗಳಲ್ಲಿ, ಮೇ ಮಧ್ಯಭಾಗದಲ್ಲಿ ಅದು ವಾಡಿಕೆಯಷ್ಟು ಮಳೆ ಬರಬಹುದು ಅನ್ನುವಂಥ ಮುನ್ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಆತಂಕ ಇರೋದು ಮಳೆ ನಮ್ಮ ನಿರೀಕ್ಷೆಯಷ್ಟು ಬಾರದೇ ಇದ್ರೆ ನಮ್ಮ ಜಲಾಶಯಗಳ ಸಂಗ್ರಹ ಸಾಮರ್ಥ್ಯ ಕಡಿಮೆಯಾಗುತ್ತೆ ಅಥವಾ ನೀರಿನ ಸಂಗ್ರಹ ಕಡಿಮೆಯಾಗುತ್ತೆ. ರಾಜ್ಯ ಸರ್ಕಾರ ಒದ್ದಾಡುವಂಥ ಸ್ಥಿತಿ ಬರಬಹುದಾ ಅನ್ನುವಂಥ ಆತಂಕ. ಎಸ್, ಲತಾ ಅವರು ಕನೆಕ್ಟ್ ಆದ್ರು. ನಾನು ಪೂರ್ವ ಮುಂಗಾರಿನ ಬಗ್ಗೆ ಕೇಳ್ತಾ ಇದ್ದೆ ಲತಾ ಅವರೇ. ಪ್ರೀ ಮಾನ್ಸೂನ್ ಬಗ್ಗೆ ಕೇಳ್ತಿದ್ದೆ. ಇವಾಗ ಪ್ರೀ ಮಾನ್ಸೂನ್ ಆಲ್ಮೋಸ್ಟ್ 2 months ಓವರ್. ಸೊ ಸರಾಸರಿ ಮಳೆ ಇತ್ತು ಆಲ್ಮೋಸ್ಟ್ ಆಲ್ ರಾಜ್ಯದಲ್ಲಿ, ಆಲ್ಮೋಸ್ಟ್ ಆಲ್ ಡಿಸ್ಟ್ರಿಕ್ಟ್ಸ್. ಗುಡುಗು ಮಿಂಚು ಸಹಿತ ಮಳೆ ಸೀಸನ್ ಇದು. ಸೊ ಆಲ್ಮೋಸ್ಟ್ ಆಲ್ ದ ಡಿಸ್ಟ್ರಿಕ್ಟ್ಸ್ ಆರ್ ರಿಸೀವಿಂಗ್ ಅಂಡ್ ವಿಲ್ ರಿಸೀವ್ ಸಚ್ ಕೈಂಡ್ ಆಫ್ ರೇನ್ಫಾಲ್. ಈ ತರ ಇರುವ ಸಾಧ್ಯತೆ ಇದೆ. ಈಗ ಬಿಸಿಲ ಬಗ್ಗೆ ಜನರದ್ದೊಂದು ಪ್ರಶ್ನೆ ಇದೆ. ಏನು ಕಡಿಮೆ ಆಗುತ್ತಾ, ಇದು ಹಿಂಗೆ ಇರುತ್ತಾ, ಹೆಂಗೆ ನಾವು ಬದುಕೋದಕ್ಕೆ ಸಾಧ್ಯ ಆಗದಂತ ಅಸಹನೀಯ ಬಿಸಿಲಿದೆ, ತಡೆಯೋದಕ್ಕಾಗ್ತಿಲ್ಲ ಅಂತ. ಇದು ಜಾಸ್ತಿ ಆಗತ್ತಾ ಮೇಡಮ್, ಕಡಿಮೆ ಆಗ್ತಾ ಬರುತ್ತಾ ಏನಾದರೂ? ಬಿಸಿಲು ಈ ತರ ಇರುವ ಸಾಧ್ಯತೆ ಇದೆ, ಸ್ವಲ್ಪ ಜಾಸ್ತಿ ಕೂಡ ಆಗುವ ಸಾಧ್ಯತೆ ಇದೆ. ಎಸ್ಪೆಷಲಿ ಓವರ್ ನಾರ್ತ್ ಇಂಟೀರಿಯರ್ ಕರ್ನಾಟಕ ಡಿಸ್ಟ್ರಿಕ್ಟ್ಸ್. there are chances of heat wave conditions also. Bidar, Gulbarga, Vijaypura, Yadgir, ಆಮೇಲೆ ರಾಯಚೂರು, ಈ ಜಿಲ್ಲೆಗಳಲ್ಲಿ heat wave conditions are also likely up to the onset of
ಸೌತ್ ವೆಸ್ಟ್ ಮಾನ್ಸೂನ್. ಆಮೇಲೆ ಕರಾವಳಿ ಜಿಲ್ಲೆಗಳಲ್ಲಿ ಸದ್ಯಕ್ಕೆ ಹಾಟ್ ಆ್ಯಂಡ್ ಹ್ಯೂಮಿಡ್ ಕಂಡೀಷನ್ಸ್ ಆರ್ ಪ್ರಿವೇಲಿಂಗ್. ಶೆಕೆ ಜಾಸ್ತಿ ಇದೆ. ಆಮೇಲೆ ದ ಟೆಂಪರೇಚರ್ಸ್ ಹ್ಯಾವ್ ಕ್ರಾಸ್ಡ್ 37 ಡಿಗ್ರೀಸ್ ಮ್ಯಾಕ್ಸಿಮಮ್ ಟೆಂಪರೇಚರ್, ಗರಿಷ್ಠ ಉಷ್ಣಾಂಶ 37 ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ ಅಬವ್ ಇದೆ ಕರಾವಳಿ ಜಿಲ್ಲೆಗಳಲ್ಲಿ. ಸೊ ಆ ಜಿಲ್ಲೆಗಳಲ್ಲಿ ಇವಾಗ ಹಾಟ್ ಆ್ಯಂಡ್ ಹ್ಯೂಮಿಡ್ ಕಂಡೀಷನ್ಸ್ ಆರ್ ಪ್ರಿವೇಲಿಂಗ್ ವಿಚ್ ಆರ್ ಲೈಕ್ಲಿ ಟು ಕಂಟಿನ್ಯೂ ಫಾರ್ ಫ್ಯೂ ಮೋರ್ ಡೇಸ್ ಆಲ್ಸೋ. ದಕ್ಷಿಣ ಒಳನಾಡಲ್ಲಿ ಸಾಮಾನ್ಯಕ್ಕಿಂತ 2-3 ಡಿಗ್ರಿ ಸೆಂಟಿಗ್ರೇಡ್ ಅಬವ್ ನಾರ್ಮಲ್ ಗರಿಷ್ಠ ಉಷ್ಣಾಂಶ ಇರುವ ಸಾಧ್ಯತೆ ಇದೆ. ಈಗ ಲತಾ ಅವರೇ, ಒಂದು ಪ್ರಶ್ನೆ ಇದೆ. ಹವಾಮಾನ ಇಲಾಖೆ ಹೇಳುತ್ತೆ ಈ ಬಾರಿಯ ಬಿಸಿಲೇನು ಬಹಳ ಅನ್ಯೂಶುವಲ್ ಅಂತ ಅನಿಸ್ತಾ ಇಲ್ಲ ಅಂತ. ಬಟ್ ಜನರನ್ನ ಕೇಳಿದ್ರೆ ಇಲ್ಲ, ಕಳೆದ ವರ್ಷಕ್ಕೆ ಅದರ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ನಿಲ್ಲೋದಕ್ಕೆ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಅವರು ಜನರನ್ನ ಕೇಳಿದ್ರೆ. ಮತ್ತು ನಾವು ಮೊಬೈಲ್ ಚೆಕ್ ಮಾಡಿದ್ರು ಕೂಡ, ಮೊಬೈಲಲ್ಲಿರುವಂಥ ವೆದರ್ ಫಾರ್ಕಾಸ್ಟ್ ಚೆಕ್ ಮಾಡಿದ್ರು ಕೂಡ 41ರವರೆಗೆ ತೋರಿಸುತ್ತೆ ಕರಾವಳಿಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಹವಾಮಾನ ಇಲಾಖೆ ಹೇಳುತ್ತೆ 35 ಅಂತ, 41 ಅಂತ ಹೇಳುತ್ತೆ ಮೊಬೈಲ್ ಚೆಕ್ ಮಾಡಿದರೆ. ರಿಯಲ್ ಫೀಲು 42, 43 ಅಂತ ಹೇಳುತ್ತೆ. ಈ ಗೊಂದಲ ಯಾಕೆ ಸರ್? IMD ನೆಟ್ವರ್ಕ್ ಇಸ್ ಡಿಫರೆಂಟ್, ಸ್ಟೇಟ್ ನೆಟ್ವರ್ಕ್ ಡಿಫರೆಂಟ್ ಅವ್ರದ್ದು. ಸೊ ಅಕಾರ್ಡಿಂಗ್ ಟು ಸ್ಟೇಟ್ ನೆಟ್ವರ್ಕ್, ಸ್ಟೇಟ್ ಗವರ್ಮೆಂಟ್ ನೆಟ್ವರ್ಕ್, we take into consideration state government data also. So in their network the temperatures have gone beyond 37 degrees, but namdu it is above 37 degrees ivaga. And certain state government avardu network it is more than IMD's network. So based on their state network also we give warnings. So hot and humid conditions are prevailing ಓವರ್ ಕೋಸ್ಟಲ್ ಕರ್ನಾಟಕ ಡಿಸ್ಟ್ರಿಕ್ಟ್ಸ್. ಈಗ ಕೋಸ್ಟಲ್ ಕರ್ನಾಟಕ ಇರಬಹುದು, ಉತ್ತರ ಕರ್ನಾಟಕ ಇರಬಹುದು. ಲತಾ ಅವರೇ, ಸರ್ಕಾರ ಹೇಳುತ್ತೆ, ಹವಾಮಾನ ಇಲಾಖೆ ಹೇಳುತ್ತೆ 35, 36 ಅಂತ. ಬಟ್ ರಿಯಲ್ ಫೀಲು 41, 42, 43 ದಾಖಲಾಗಿದ್ದಾವೆ. ಇದು ಯಾಕೆ ಹಿಂಗಾಗ್ತಿದೆ? ಇಲ್ಲ, ಉತ್ತರ ಒಳನಾಡಲ್ಲಿ ವಿ ಹ್ಯಾವ್ IMD ಆಲ್ಸೋ ಇಸ್ ರಿಪೋರ್ಟಿಂಗ್ ಮೋರ್ ದನ್ 40 ಡಿಗ್ರೀಸ್. ಇಟ್ ಇಸ್ ನಾಟ್ 35, 36 ಸರ್. ಮೋರ್ ದನ್ 40 ಡಿಗ್ರೀಸ್ ಟೆಂಪರೇಚರ್ ದಾಖಲಾಗಿದೆ. ಬಟ್ ಅದು ಸಾಮಾನ್ಯಕ್ಕಿಂತ 2-3 ಡಿಗ್ರೀಸ್, 1 ಡಿಗ್ರಿ 2 ಡಿಗ್ರಿ ಬಿಲೋ ನಾರ್ಮಲ್ ಸದ್ಯಕ್ಕೆ. ಬಟ್ ವಿಚ್ ಲೈಕ್ 10 days ago ದೇರ್ ವೇರ್ ಅಬವ್ ನಾರ್ಮಲ್ ಓವರ್ ನಾರ್ತ್ ಇಂಟೀರಿಯರ್ ಕರ್ನಾಟಕ. ಉತ್ತರ ಒಳನಾಡಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚು ಇತ್ತು. ಬಟ್ ಇವಾಗ ಫಾರ್ ದ ಪಾಸ್ಟ್ 3-4 ಡೇಸ್ ಉತ್ತರ ಒಳನಾಡಲ್ಲಿ ಗುಡುಗು ಮಿಂಚು ಗಾಳಿ ಸಹಿತ ಮಳೆ ಬರುತ್ತೆ. ಅದಕ್ಕೆ ಕಾರಣಕ್ಕಾಗ ದ ಟೆಂಪರೇಚರ್ಸ್ ಹ್ಯಾವ್ ಗಾನ್ ಡೌನ್ ಅ ಬಿಟ್, ಸ್ವಲ್ಪ ಕಡಿಮೆ ಆಗಿತ್ತು. ಅಂಡ್ ದೇ ಆರ್ 2 ಡಿಗ್ರೀಸ್ ಅಟ್ ಲೀಸ್ಟ್ ಬಿಲೋ ನಾರ್ಮಲ್. ಬಟ್ ದಕ್ಷಿಣ ಒಳನಾಡಲ್ಲಿ ಅರೌಂಡ್ 2 ಡಿಗ್ರೀಸ್ ಅಬವ್ ನಾರ್ಮಲ್ ಟೆಂಪರೇಚರ್ಸ್ ದಾಖಲಾಗಿ ಬರುತ್ತೆ. ಥ್ಯಾಂಕ್ ಯು ಲತಾ ಅವರೇ, ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಅಲ್ಲಿಗೆ ಬಿಸಿಲು ದಕ್ಷಿಣ ಕರ್ನಾಟಕದಲ್ಲಿ ಕಡಿಮೆಯಾಗಲ್ಲ, ಉತ್ತರ ಕರ್ನಾಟಕದಲ್ಲಿ ಮಳೆಯ ಕಾರಣಕ್ಕಾಗಿ ಸ್ವಲ್ಪ ಶೆಕೆಯ ಪ್ರಮಾಣ ಕಡಿಮೆಯಾಗಬಹುದು ಅನ್ನುವಂಥ ಮುನ್ಸೂಚನೆಯನ್ನು ಅವರು ಕೊಡ್ತಾ ಇದ್ದಾರೆ. ಇದು ಇವತ್ತಿನ ಟ್ರೆಂಡಿಂಗ್ ಎಟ್ 10. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.